ಬೆಂಗಳೂರು ನಗರದಲ್ಲಿ ಸುಮಾರು 1,30,00,000ಕ್ಕಿಂತಲೂ ಹೆಚ್ಚು ವಾಹನಗಳಿದೆ. ಅದರಲ್ಲಿ ಟೂ ವೀಲರ್ಸು 70% ಇರುತ್ತೆ. ಉಳಿದಿರ್ತಕ್ಕಂಥದ್ದು ಕಮರ್ಷಿಯಲ್ಲು ವೆಹಿಕಲ್ಸು ಇರುತ್ತೆ, ಕಾರುಗಳು ಇರುತ್ತೆ. ಕಾರ್ ಪಾರ್ಕಿಂಗು 40-60 ಸೈಟವರು ಬಿಟ್ಕೊಂಡಿರ್ತಾರೆ. ಹೊಸದಾಗಿ ಕಟ್ಟಿದವರು ಸೆಲ್ಲರ್ ಪೂರ್ತಿ ಬಿಟ್ಟಿರ್ತಾರೆ. ಹಳಬರಾದರೆ 1-2 ಕಾರು ಬಿಟ್ಕೊಂಡಿರ್ತಾರೆ. 50-80ನಲ್ಲೂ ಅವಕಾಶ ಇರುತ್ತೆ. 30-40ನಲ್ಲಿ ಏನಾಗುತ್ತೆ, ಕಾರ್ ನಿಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಹೆಚ್ಚಿನ 50%ಗಿಂತಲೂ ಹೆಚ್ಚು ಸೈಟ್ಗಳಿರೋದು ಬೆಂಗಳೂರು ನಗರದಲ್ಲಿ 30-40. ಇನ್ನು ಟೂ ವೀಲರ್ಸ್ ನಿಲ್ಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಂಡಿರ್ತಾರೆ. ಅದೇನಾಗುತ್ತೆ ಅಂದರೆ, ಈಗ 15,000ದಿಂದ 25,000 ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಪ್ರಪೋಸಲ್ಲು ಆಯುಕ್ತರು ಹೊರಡಿಸಿದ್ದಾರೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ, ಈಗ ಕೇಂದ್ರ ಸರ್ಕಾರದ ನೀತಿಯ ಅನುಗುಣವಾಗಿ ಪೆಟ್ರೋಲು, ಡೀಸೆಲ್ಲು, ದಿನನಿತ್ಯದ ಅಗತ್ಯ ವಸ್ತುಗಳು ಪ್ರತಿಯೊಂದು ಕೂಡ ಜಾಸ್ತಿ ಆಗೋಯಿತು. ಹಾಲು, ಮೊಸರು, ಚಿಕ್ಕ ಮಕ್ಕಳು ಉಪಯೋಗಿಸುವಂಥ ಪುಸ್ತಕ, ಬಳಪ ಎಲ್ಲದಕ್ಕೂ GST ಟ್ಯಾಕ್ಸ್ ಹಾಕ್ಬಿಟ್ರು. ಅದಕ್ಕೆ ಸಹಜವಾಗಿ ಅಂತ ಖರ್ಚು ಜಾಸ್ತಿ ಆಯಿತು. ಆ ಖರ್ಚು ಸರಿದೂಗಿಸೋದಕ್ಕೆ ನಾವು ಪಂಚ ಗ್ಯಾರಂಟಿಗಳನ್ನು ತಂದಿದ್ದು. ಶಕ್ತಿ ಮತ್ತು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇದೆಲ್ಲ ಕೂಡ ನಾವು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮಗಳನ್ನು ತಂದಿದ್ದು. ಇಂಥ ಸಂದರ್ಭದಲ್ಲಿ 15,000 25,000 ಟ್ಯಾಕ್ಸ್ ಹಾಕಿದ್ರೆ ಜನಕ್ಕೆ ಹೊರೆ ಆಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದೆ. ನಿನ್ನೆ ಬರೆದು ಇದನ್ನು ರೀಕನ್ಸಿಡರ್ ಮಾಡಿ ಅಂತ ಸಲಹೆ ನನಗೆ ಕೊಟ್ಟು, ಆಮೇಲೆ ನಗರದ ಶಾಸಕರುಗಳ ಸಭೆ ಕರೆದು ಅದನ್ನು ಯೋಚನೆ ಮಾಡಿ ಅಂತ ಹೇಳಿದೆ. ಸರ್, ಇದು SIR ಬೆಂಗಳೂರಿನಲ್ಲಿ ಈಗ ತುಂಬ ಸೆಂಟ್ರಲ್, ಸೌತ್, ನಾರ್ತ್ ಎಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು 15-20 ಲಕ್ಷ ನೋಟಿಸ್ಗಳ ಕೊಡಬೇಕಾಗುತ್ತೆ. ಈ ಸಲ SIR ವ್ಯಾಪ್ತಿಗೆ ಬಂದಿರೋದೇ 53 ಲಕ್ಷ ಮಂದಿ. ಉಳಿದಿರೋರು ASDO, NDDO ಪಟ್ಟಿಗೆ ಹೋಗಿದ್ದಾರೆ. ಸೊ ಇದನ್ನು ಇಷ್ಟು ಜನರಿಗೆ ಕೊಡಬೇಕು ಅಂತಂದ್ರೆ ಪೊಲಿಟಿಕಲಿ ಮತ್ತು ಇದನ್ನ ಬೆಂಗಳೂರಿನ ಮುಂದಿನ ದಿನಗಳ ದೃಷ್ಟಿಕೋನದಲ್ಲಿ ಹೆಂಗೆ ಸಾಧ್ಯ? ಈಗ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಲೋಕಸಭಾ ಚುನಾವಣೆ ತಗೊಳ್ಳಿ, ಅಥವಾ ಇದು ವಿಧಾನಸಭೆ ತಗೊಳ್ಳಿ, ಅಥವಾ ಗ್ರಾಮ ಪಂಚಾಯಿತಿ ಯಾವ ಚುನಾವಣೆ ಆದರೂ ಕೂಡ 80-90% ರೀಚ್ ಆಗಿಬಿಡುತ್ತೆ. 90% ಪೋಲಿಂಗ್ ಆಗುತ್ತೆ. ನಗರ ಪ್ರದೇಶದಲ್ಲಿ, ವಿಶೇಷವಾಗಿ ಬೆಂಗಳೂರಲ್ಲಿ ನನಗೆ ಜ್ಞಾಪಕ ಇದ್ದಂಗೆ 50-55% ಅಂದರೆ ಜಾಸ್ತಿ. 55ಕ್ಕೆ ಮೀರೋದೇ ಇಲ್ಲ. ಕಾರಣ ಏನು ಅಂದರೆ, ಇಲ್ಲಿ ಮತದಾರರಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಎಸ್ಪೆಷಲಿ ಬಾಡಿಗೆ ಮನೆಗಳು ವಿಪರೀತ. ನಮ್ಮಲ್ಲಿ ಸ್ವಂತ ವಾಸ ಇರ್ತಕ್ಕಂಥವ್ರು ಒಂದು 25-30% ಇರ್ಬೋದು. ಉಳಿದಿರ್ತಕ್ಕಂಥವರೆಲ್ಲ ಬಾಡಿಗೆ ಮನೆಗಳು, ಎಲ್ಲ IT, BT, ಬೇರೆ ಬೇರೆ ಕಡೆ ಕೆಲಸ ಮಾಡೋವಂಥವ್ರು. ಅವರು ಮನೆಗಳು ಬದಲಾಯಿಸ್ತಾ ಇರ್ತಾರೆ. ಆಮೇಲೆ ಸತ್ತಂಥವ್ರು ಯಾರು ಕೂಡ ಡಿಲೀಟ್ ಮಾಡ್ಸಲ್ಲ. ನಮ್ಮ ಕ್ಷೇತ್ರದಲ್ಲಿ 9,000 ಜನ ಸತ್ತೋಗಿದ್ದರು, ಡಿಲೀಟ್ ಮಾಡಿರಲಿಲ್ಲ. ಮತ್ತು ಪರ್ಮನೆಂಟಾಗಿ ಸ್ಥಳಾಂತರ ಮಾಡಿದ್ದಾರೆ, ಅದೂ ಇರಲಿಲ್ಲ. ಮತ್ತು ಕೆಲವರು ಡಬಲ್ ಓಟು, ಉದಾಹರಣೆಗೆ ನಮ್ಮಲ್ಲಿ ಕೇರಳ ಕಡೆಯವರು ಜಾಸ್ತಿ ಇದ್ದರು, ತಮಿಳ್ನಾಡವರು ಇದ್ದರು, ಒರಿಸ್ಸಾದವರಿದ್ದರು. ಇವರೆಲ್ಲ ಕೂಡ ಅಲ್ಲೂ ಓಟ್ ಇರ್ತಿತ್ತು, ಇಲ್ಲೂ ಓಟ್ ಇರ್ತಿತ್ತು. ಅದರಲ್ಲಿ ಈಗ ತೆಗೆದಿರ್ತಕ್ಕಂಥದ್ದು ಸರಿಯಾಗಿದೆ. ಆದರೆ ಮತ್ತೆ ಫಾರಮ್ 6 ಇದೆಯಲ್ಲ, ಫಾರಮ್ 6ಗೆ ಎಲೆಕ್ಷನ್ ಕಮಿಷನ್ನು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈಗೇನು ಉಳ್ಕೊಂಡಿದೆಯಲ್ಲ ಓಟು, ಅದರಲ್ಲಿ ಯಾವುದನ್ನು ಕೂಡ ತೆಗಿಯೋಕ್ಕೆ ಹೋಗಬಾರ್ದು. ಯಾಕಂದರೆ ವೆಸ್ಟ್ ಬೆಂಗಾಲು ಅಲ್ಲೆಲ್ಲ ಆಮೇಲೆ 26 ಲಕ್ಷ ಜನಕ್ಕೆ ಅಲ್ಲಿ 90 ಲಕ್ಷ ಜನ ತೆಗೆದಿದ್ರು. 26 ಲಕ್ಷ ಜನ ಡಾಕ್ಯುಮೆಂಟ್ ಸಮೇತ ಎಲೆಕ್ಷನ್ ಕಮಿಷನ್ ಕೊಟ್ಟರು ಕೂಡ ಅವರು ಅದನ್ನು ಒಂದು 150-200 ಕೂಡ ಅದನ್ನು ಮತ್ತೆ ಸೇರಿಸಲಿಲ್ಲ. ಆ ರೀತಿ ಆಗಬಾರ್ದು. ಯಾರ್ಯಾರು ಫಾರಮ್ 6 ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟು ವೋಟರ್ ಲಿಸ್ಟಲ್ಲಿ ಸೇರಿಸಿ ಅಂತ ಹೇಳ್ತಾರೆ, ಅಂಥವ್ರಿಗೆ ಅವಕಾಶ ಮಾಡಬೇಕು. 58 ದಿನ ಸಾಕಾಗುತ್ತೆ ಸರ್ ಬೆಂಗಳೂರು? 58 ದಿನ ಮಾತ್ರ ಸಮಯಾವಕಾಶ ಇರೋದು ನೋಟಿಸ್ ಕೊಟ್ಟು ಅದಕ್ಕೆ ಆನ್ಸರ್ ಮಾಡೋದಕ್ಕೆ. ಅದಕ್ಕೆ ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡಲಿ. ರಾಜ್ಯ ಸರ್ಕಾರ ಕೇಳಿಕೊಂಡ್ರೆ ಎಲೆಕ್ಷನ್ ಕಮಿಷನ್ಗೆ ಅವಕಾಶ ಮಾಡಿಕೊಡ್ಲಿ. ಅದರ ಅರ್ಹ ಮತದಾರನ ಯಾರನ್ನೂ ಕೂಡ ವೋಟರ್ ಲಿಸ್ಟ್ ತೆಗೆಯುವಂಥ ಕೆಲಸವನ್ನು ಮಾಡಬೇಕು. ಸರ್, ಈಗ 5% ಪಾರ್ಕ್ಗಳಲ್ಲಿ ಹೊಸ ಕಾಯ್ದೆ ತಿದ್ದುಪಡಿ ಆಗಿದೆ. ಅದು ಪರಿಸರದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು ಇರೋದು ನಾನು ನೋಡಿದೆ ಮಾಧ್ಯಮದಲ್ಲಿ. ಸಹಜವಾಗಿ ನಾನು ನೋಡಿದೆ ಮಾಧ್ಯಮದಲ್ಲಿ. ಉದ್ಯಾನವನಕ್ಕೂ
ಕೆಲವೊಂದು ಕಡೆ ಮರಗಳಿಗೆ ತುಂಬ ಪೆಟ್ಟು ಬೀಳುತ್ತೆ, ಸಮಸ್ಯೆ ಆಗಿದೆ. ಏನು ಮಾತಾಡ್ತೀನಿ, ಡೀಟೇಲ್ ತಗೊಂಡು ಮಾತಾಡ್ತೀನಿ. ಸರ್ ಅದೇ ಸರ್, ಅನ್ನೋದು ನಿಂತ್ಕೊಂಡ್ರು ಸರ್ ಏನು ಇವತ್ತು ಬರುತ್ತೆ, ಸಾಯಂಕಾಲ ಸಿಗ್ತೀನಿ ನಿಮಗೆಲ್ಲ. ಏನು ಬರುತ್ತೆ ಏನು ಅಲ್ಲ, ಏನು ರಿಪೋರ್ಟ್ ಕೊಡ್ತಾರೆ, ಸಾಯಂಕಾಲ ಹೇಳ್ತೀನಿ. ನಾವು ಬರ್ತೀವಿ, ವಿಧಾನಸೌಧ ಬರ್ತೀನಿ. ಯಾರು ಸರ್ ಅದೇ PCCF ಅಧಿಕಾರಿಗಳ ಅರಣ್ಯಾಧಿಕಾರಿಗಳು ಅಲ್ಲಿಂದ ಬರುತ್ತೆ, ಮೈಸೂರಿಂದ ಬರಬೇಕು. ಹಾಂ ಈ ಸಲ ಇದೇನು ಹಾಕೋದು ಬೇಡ ಏ, ಇದ್ದೆ. ಆಮೇಲೆ ಅಸೆಂಬ್ಲಿ ಮುಂದಕ್ಕೆ ಹೋಯ್ತಲ್ಲ, ಅದಕ್ಕೆ ಈಗ ಬರ್ತೀನಿ ವಿಧಾನಸೌಧಕ್ಕೆ. ಬಂದ್ಬಿಟ್ಟು ನಿಮ್ಗೆ ಕರೆದು ನಾನು ಹೇಳ್ತೀನಿ. ಸರಿ, ಕೊಡಗುವಲ್ಲಿ ಒಂದು ವ್ಯಕ್ತಿ ಆನೆ ತುಳಿದು ಸಾಯಿಸಿರುವಂತಹ ಘಟನೆ. ಆನೆ ತುಳಿದು ಒಬ್ಬರು 4-5 ಜನ ಫ್ರೆಂಡ್ಸ್ ಹೋಗಿದ್ರು. ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದವರು. ಅವರು ನನ್ನ ಹತ್ರನೂ ಒಂದು 15-20 ಮುಂಚೆ ನಮ್ಮ ಮನವರ ಜೊತೆಲಿ ಬಂದಿದ್ರು, ಏನೋ ಕೆಲಸ ಇತ್ತು ಅಂತ. ಆಮೇಲೆ ನಾನು ನೆನ್ನೆ ಹೋಗಿದ್ದೆ, ಅಲ್ಲಿ ಮಾತಾಡ್ಸ್ಕೊಂಡ್ಬಂದೆ. ಅಲ್ಲಿ ಇವರೆಲ್ಲ ಪಾಪ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಅಂದರೆ ನಡ್ಕೊಂಬರುವಾಗ ಆನೆ ಬಂದಿದ್ದೆ, ಇವರು ಬಿದ್ದುಬಿಟ್ಟಿದ್ದಾರೆ. ಅದು ಸೊಂಟದಲ್ಲಿ ಇದು ಮಾಡಿ ಇದಾಗಿದೆ. ಸ್ವಲ್ಪ ಒಂದು 40-50 ಕೇಸ್ ಆಗ್ತಾ ಇರುತ್ತೆ ಭಾಳ ವರ್ಷ. ನಾನು ನೆನ್ನೆ ತರಿಸ್ಕೊಂಡು ನೋಡಿದೆ. ಪ್ರತಿ ವರ್ಷ 40, 45, 50 ಈ ಥರ ಆನೆ ದಾಳಿಯಿಂದ ಜನ ತೀರೋಗ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಕಡೆ ಈಗಾಗಲೇ ಫೆನ್ಸಿಂಗು ಮಾಡಿದ್ದಾರೆ. ಫೆನ್ಸಿಂಗ್ ಅಂದರೆ ಇದು ಅದು ರೈಲ್ವೆ ಇದು ಆಗ್ತಾರಲ್ಲ, ಇನ್ನೂ ಸಾಧ್ಯವಾದಷ್ಟು ಕಡೆ ಮುಂದಕ್ಕೆ ಮಾಡಬೇಕು. ಸರ್, ಎಲ್ಲಿ ಈ ತರ ಪ್ಲಾನ್ ಮಾಡಿಸಿದ್ದೀರಾ ಸರ್? ಯಾಕಂದ್ರೆ ಕೊಡಗು ಭಾಗ ಮತ್ತೆ ಹಾಸನ ಭಾಗದಲ್ಲಿ ಹೆಚ್ಚು ಇದೇ ಕೊಡಗು, ಹಾಸನ, ರಾಮನಗರ, ಚನ್ನಪಟ್ಟಣ ಎಲ್ಲೆಲ್ಲಿ ಕಾಣಿದೆಯೋ ಅಲ್ಲೆಲ್ಲ ಕೂಡ ಈ ಸಮಸ್ಯೆ ಇದೆ. ಎಲ್ಲ ಕಡೆ ಫೆನ್ಸಿಂಗ್ ಮಾಡಬೇಕು. ಅಲ್ಲ, ಮಾಡಬೇಕು, ಒಂದೇ ಸಲ ಬೇಕಲ್ಲ. ಎಲ್ಲಿ ಜಾಸ್ತಿ ಸಮಸ್ಯೆ ಇದೆ ಅಲ್ಲಿ ಮಾಡಬೇಕು. ನೋಡೋಣ, ಇನ್ನೂ ಈ ಸೆಷನ್ ಮುಗೀತು. ಪರಿಹಾರ ನಿಧಿಗೂ ಇದೆ ಮೊದಲ ಬಾರಿಗೆ. ಅದೆಲ್ಲ ಕೊಡ್ತಾರೆ ಬಿಡಿ, ಪರಿಹಾರ 20 ಲಕ್ಷ 20 ಲಕ್ಷ ಕೊಡ್ತಾರೆ. ಅದು ಯಾವಾಗಲೂ ಕೊಡ್ತಾರೆ. ಅದನ್ನು ಹಿಂದೆನೂ ಕೊಡ್ತಾಯಿದ್ರು, ಈಗಲೂ ಕೊಟ್ಟಿದ್ದಾರೆ. ಸರ್, ನೈಸ್ ರೋಡ್ ಟೋಲ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಾಗ್ತಿದೆ ಸರ್. ಯಾವ್ದು? ಯಾಕೆ ಸರ್ ನೈಸ್ ರೋಡ್ ಸರ್? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಸರಿ ಸರ್, ಇದು ನಿಮ್ಮ ವಿಧಾನಸಭಾ ಕ್ಷೇತ್ರದ ಈಜಿಪುರ ನಿಮಗೆ ಬರುತ್ತೆ ನಮಗೆ ಬರುತ್ತೆ. ಫ್ಲೈಓವರ್ ಇನ್ನು ಯಾಕೆ ರೆಡಿ ಆಗ್ತಾ ಇಲ್ಲ? ಯಾವುದು? ಈಜಿಪುರ ಆಗೋಯ್ತಲ್ಲ, ನವಂಬರ್ಗೆ ರೆಡಿ ಆಗ್ಬಿಡುತ್ತೆ. ಅಲ್ಲಿ ಈಗ ಏನಿದೆ ಸರ್ ಸ್ಟೇಟಸ್? ಫೈನಲ್ ಮುಗಿದೋಗಿದೆ, ಎಲ್ಲೋ ಸ್ವಲ್ಪ ಇದೆ ಅಷ್ಟೇ. ಸರ್, ಇದು ಒಂದು ಸೆಂಟ್ ಜೋಸೆಫ್ ಅವ್ರದ್ದು ನವಂಬರ್ ಗ್ಯಾರಂಟಿ. TDR ಏನು ಇಶ್ಯೂ ಅವರೇನು TDR ಕಾರಣ ಏನಂದರೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಫೌಂಡೇಶನ್ ಹಾಕಿದ್ವಿ. ಸಮ್ಮಿಶ್ರ ಸರ್ಕಾರ ಇದ್ದಾಗ 37% ಕೆಲಸ ಆಯಿತು. ಮತ್ತು BJP ಸರ್ಕಾರ 4 ವರ್ಷ ಇದ್ದರು. ಪೂರ್ತಿ ಸ್ಥಗಿತ ಆಗೋಯ್ತು. ಆಮೇಲೆ ನಾವು ಬಂದಮೇಲೆ 3 ಸಲ ಟೆಂಡರ್ ಕರೆದಿದ್ವಿ. ಒಂದೊಂದು ಟೆಂಡರ್ ಪ್ರೊಸೆಸ್ ಆಗಬೇಕಾದ್ರೆ 4 ಕನಿಷ್ಠ 4-5 ತಿಂಗಳಾಗುತ್ತೆ. 3 ಸಲ ಟೆಂಡರ್ ಕರೆದ್ಮೇಲೆ ಯಾರೋ ಕಾಂಟ್ರಾಕ್ಟರ್ ಬಂದು ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ನವಂಬರ್ಗೆ 100% ಮುಗಿಯುತ್ತೆ. ಸರ್, ನವಂಬರ್ ಆಗ್ತದೆ ಸರ್ ಆಗುತ್ತೆ ಉದ್ಘಾಟನೆ. ಆಗುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್ನ 3 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ.